ಹೇಗಾಯ್ಸ್ ಎಲ್ಲ ಹೇಗಿದ್ದೀರಾ? ಆದಷ್ಟು ಸುಮಾರು ತುಂಬ ದಿವಸನೇ ಆಯ್ತು ನಾನು ವೀಡಿಯೋ ಮಾಡಿ. ಅಷ್ಟು ಕೆಲಸ ಏನು ಮಾಡೋಣ, ಫ್ರೀನೇ ಇದ್ದಿಲ್ಲ ಈ ವೀಕ್ ಫುಲ್ಲು. ಲಾಸ್ಟ್ ವೀಕ್ ಎಲ್ಲ ಬಂದಿದ್ದು, ಸ್ವಲ್ಪ ನಾನು ಸುಸ್ತಾಗಿದೆ, ಸ್ವಲ್ಪ ಎಲ್ಲೂ ಹೋಗೋಕ್ಕಾಗಿಲ್ಲ ಹೊರಗಡೆ. ಸೊ ಅದಕ್ಕೆ ಇವತ್ತು ನಿಮಗೆಲ್ಲ ಒಂದು ಚಿಕ್ಕ ಸ್ಮಾಲ್ ಅಪ್ಡೇಟ್ ಇದೆ, ಅದನ್ನು ನಾನು ಕೊಡಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊರಗಡೆ ಹೋಗ್ತೀನಿ. ಹೊರಗಡೆ ಹೋಗಿ ಬಂದು ಆಮೇಲೆ ಮತ್ತೆ ಇದು ಮಾಡ್ತೀನಿ. ನಂಗೆ ಗಾಡಿ ಹೆಂಗೂ ಸರ್ವಿಸು ಕೊಡಬೇಕು, ಅದನ್ನು ಕೊಟ್ಟು ಆಮೇಲೆ ಬೇರೆ ಕೆಲಸ ಇದೆ ನನ್ನ ಫ್ರೆಂಡ್ ಜೊತೆ ಹೋಗಿ ಮುಗಿಸ್ಕೊಂಡು ಆಮೇಲೆ ಮತ್ತೆ ಅಲ್ಲಿಂದ ಬರ್ತೀನಿ ವಾಪಸ್ಸು. ಸೊ ಬನ್ನಿ ನನ್ನ ಜೊತೆ ನೀವು ಹೋಗೋಣ. ಸೊ ಚಿಕ್ಕಪೇಟೆ ಹೋಗೋಣ, ನೋಡೋಣ ಅಲ್ಲಿ ಏನೇನಿದೆ ಅಂತ. ಬನ್ನಿ ಗಾಯ್ಸ್ ಹೋಗೋಣ. ಬೆಂಗಳೂರಲ್ಲಿ ಈ ರೇಂಜಿಗೆ ಚಳಿ ನಾನು ಲಾಸ್ಟ್ ಇಯರು ನೋಡಿಲ್ಲಪ್ಪ, ಅಷ್ಟು ಚಳಿ ಐತೆ. ಏನಕ್ಕೆ ಇಷ್ಟು ಚಳಿ ಐತೆ ಅಂತಲೇ ಗೊತ್ತಿಲ್ಲ. ಎಟಾಕ್ಬಿಡೋಣ. ಬಾಯ್ ಸರ್, ನನ್ನ ಗಾಡಿ ಎಷ್ಟು ಗಲೀಜಾಗಿದೆ ಅಂದರೆ ನನ್ನ ಗಾಡಿ ನೋಡಿದ್ರೆ ನನಗೆ ಒಂಥರ ಅನ್ಸೋದಪ್ಪ. ತೊಳ್ಸೋಕ್ಕೂ ಟೈಮ್ ಇಲ್ಲ, ತೊಳೆಯೋಕ್ಕೂ ಟೈಮ್ ಇಲ್ಲ, ಆ ಥರ ಆಗ್ಬಿಟ್ಟೈತೆ. ನೀರು ಮುಟ್ಟೋಕ್ಕೆ ಬೇಜಾರಾಗ್ಬಿಡತ್ತೆ. ಅವು ವಿಡಿಯೋ ನೋಡ್ತಾ ಇದ್ದೀರಾ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸುಮಾರು ವ್ಯೂಸ್ ಹೋಗ್ತಾ ಇದೆ. ವ್ಯೂಸ್ ಅಷ್ಟೊಂದಿಲ್ಲ, ಅಟ್ಲೀಸ್ಟ್ ನಾರ್ಮಲಾಗಿ ವ್ಯೂಸ್ ಹೋಗ್ತಾ. ಏನಿದು? ಓ ವ್ಯೂಸ್ ಹೋಗ್ತಾ ಇದೆ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಗೈಸ್, ಗ್ಯಾರೇಜ್ ಹತ್ರ ಬಂದಿದ್ದೀನಿ. ಇವಾಗ ಫೋನ್ ಮಾಡಿದ್ದೀನಿ, ನಮ್ಮ ಫ್ರೆಂಡಿಗೆ ಬರ್ತಾ ಇದ್ದಾನೆ. ಬಂದು ಗಾಡಿ ಸ್ವಲ್ಪ ಕೊಟ್ಬಿಟ್ಟು, ಆದರೂ ಏನು ಈ ರೇಂಜಿಗೆ ಇಷ್ಟೊಂದು ಧೂಳ, ರೋಡ್ ಮೇಲೆ ಭಾರಿ ಧೂಳ ಐತಪ್ಪ. ಇವಾಗ ಗಾಡಿ ಸರ್ವಿಸು ಕೊಟ್ಟು ಇಲ್ಲಿ ನಾರ್ಮಲ್ಲು ನನ್ನ ಫ್ರೆಂಡ್ ಬಂದಮೇಲೆ ಇದನ್ನ ಗಾಡಿ ಹತ್ಕೊಂಡು ಹೋಗ್ಬೇಕು. ಗುರು, ನಾನು ರೆಕಾರ್ಡ್ ಆನ್ ಮಾಡಿಲ್ಲ ಗುರು. ನಿನ್ನಂದು ನೀನು ನೋಡ್ಬ್ರೋ, ಒಳ್ಳೆ ದರ್ಶನ ಎಲ್ಲ ತೋರಿಸಿದ್ದೀನಿ ನಾನು. ಬಟ್ ನೈಟೇ ಹೋಗಿದ್ದು ನಾನು. ನೈಟ್ ಹೋದ್ರಿ? 14 ಕಿಲೋಮೀಟರ್ ನಡಿಬೇಕು. ಇವತ್ತು ರಾತ್ರಿ ನಡೆದ್ರೆ ಬೆಳಗ್ಗೆ ಹೋಗ್ತೀರಾ? ನಾನು ನೈಟ್ 1 ಗಂಟೆ ಸ್ಟಾರ್ಟ್ ಮಾಡಿದೆ, 6:45 ಹೋದೆ ನಾನು. ನಮ್ಮ ಜೊತೆನೇ ಆಮೇಲೆ ಸರಿ ನಡ್ಕೊಂಡು ಹೋಗೋದು. ದರ್ಶನ ಮಾಡಿದ್ರ? ಅಲ್ಲೇನೋ ಕೊಡ್ತಾರಲ್ಲ ಗ್ರೂಪ್. ಫಸ್ಟ್ ಬಂದು ಕೆಲವೊಬ್ರು ದರ್ಶನ ಮಾಡ್ಕೊಂಡು ಆಮೇಲೆ ಗಿರಿ ಇದಕ್ಕೆ ಹಾಕ್ತಾರೆ. ಬಟ್ ನಾವೇನು ಮಾಡಿದ್ರಿ, ಫಸ್ಟು ಗಿರಿ ಇದು ರೌಂಡ್ ಹಾಕೊಂಬೋಣ ಅಂದ್ಬಿಟ್ಟು ನೈಟ್ 1 ಗಂಟೆಗೆ 12:30 ಬಿಟ್ರಿ. ಜನ ಇರ್ತಾರಲ್ಲ? ಓ ನೈಟೆಲ್ಲ ಜನನೇ ಮಚ್ಚ, ಹೆಂಗಾನ ಹೋಗು ನೈಟೆಲ್ಲ ಜನನೇ. ಬಿಸಿಲಲ್ಲಿ ನಡೆಯೋಕ್ಕಾಗಲ್ಲ, ಬಿಸಿಲಲ್ಲಿ ನಡೆಯೋಕ್ಕಾಗಲ್ಲ, ಅದೊಂದೇ. ಬಟ್ ದೇವ್ರ ದರ್ಶನ ಬಂದು ನಿನಗೆ ಬೆಳಗ್ಗೆ ಟೈಮ್ 5 ಗಂಟೆ 6 ಗಂಟೆ ಮೇಲೆ ಓಪನು. ನಾನು 2 ದೇವರು 3 ದೇವ್ರ ದರ್ಶನ ಇದೆ ಅಷ್ಟೇ ಬೆಳಗ್ಗೆ ಟೈಮ್ 6 ಗಂಟೆಗೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಕ್ಲೋಸ್ ಇತ್ತು. ಹ್ಞೂ, ಬರೇ ಕಾಲಲ್ಲಿ ನಡಿಬೇಕು. ಅದು ಚರ್ಮ ರಫ್ ಇದ್ದವ್ರಿಗೆ ಏನಾಗಲ್ಲ, ಸಾಫ್ಟ್ ಫುಡ್ ಸಾಫ್ಟ್ ಇದ್ದವ್ರಿಗೆ. ಹಾಂ, ನಾನು ಸ್ವಲ್ಪ ಸಾಫ್ಟ್ ಮಚ್ಚ, ಅದಕ್ಕೆ ಕೆಟ್ಟ ಮಾತು ಮಾತಾಡ್ತಾಳಲ್ಲಿ. ಹೌದು ಹೋಗಪ್ಪ, ಆಗ್ತೀನಿ ಇರೋ ಇದೀನಿ ಹಿಂಗೆ. ಲೇ ಆಂಟಿಗೆ ತೋರಿಸ್ತೀನ ನಾನು, ಆಂಟಿ ನೋಡ್ರಿ ಅವ್ನು ಹೆಂಗೆಲ್ಲ ಬೈತಾನೆ ಅಂತ. ಸುಖವಾದ ಬೆಳೆದಿದ್ದಪ್ಪ, ನಂತರ ಎಲ್ಲ ಬರೀ ಕಾಲ ಓಡಾಡ್ಬೇಕು. ಯಾರು ನಾನಾ? ಹ್ಞೂ ಗುರು, ನನ್ನ ಸುಖವಾಗಿ ಯಾರು ಬೆಳೆದಿರೋಕ್ಕಾಗಲ್ಲ ಬಿಡು. ಅದಕ್ಕೆ ನಾನು ಪ್ಲಾನ್ ಮಾಡಿದ್ದೀನಿ, ಫಸ್ಟು ಮಿರರ್ ಹಾಕ್ಸ್ಬಿಡ್ಬೇಕು ಗಾಡಿಗೆ. ಬಿಚ್ಚಿಕ್ಕಿದ್ದೀನಿ ಮಿರರ್ನ, ಮನೇಲಿ ಐತೆ ಮಿರರು. ಅದನ್ನು ಫಸ್ಟ್ ಬಿಚ್ಚಿಬಿಟ್ಟು ಮಿರರ್ ಹಾಕ್ಸ್ಬಿಡ್ತೀನಿ. ಅವ್ನು ತೆಗೆದೇ ಒಂದು ಗಾಡಿ ತೊಗೊಂಡು 1 ಮಂತಿಗೆ ತೆಗೆದ್ಬಿಟ್ನಲ್ಲ, ಇವಾಗಿನವರೆಗೂ ಹಾಕ್ಸಿಲ್ಲ. ಸ್ವಲ್ಪ ನೆಟ್ಟಿಗೆಟ್ಟೆಲ್ಲ ನೋಡ್ಬಿಟ್ಟು ಹುಡುಕ್ಬಿಟ್ಟು ಹಾಕ್ಬೇಕಷ್ಟೆ. ಇನ್ನೊಂದಿಲ್ಲ ಐತೋಣ ಸಿಗ್ನಲ್ ಕ್ಯಾಮ್ರಾ ಗುರು, ಅದ್ರಲ್ಲೂ ಹಿಡ್ದಾಕೈತೋ ನನಗೆ ಫೈನು. ಅರಲ್ಲೂ ಜೀಪ್ರಾ ಕ್ರಾಸ್ ಬಂದಿದ್ದು 1000 ರೂಪಾಯಿ ಹಾಕೈತೆ. ಅಯ್ಯೋ ಅದೇ ಎಲ್ಲಿ ಸದಾಶಿವರ ಸಿಗ್ನಲ್. ಡಿಸೈನ್ ಅದು ಎಲ್ಲಿ ಇಲ್ಲಿಲ್ಲ. ಇಲ್ಲಿ ರೋಡು ಆರ್ ಟಿ ನಗರ್ ಪೋಸ್ಟ್ ಆಫೀಸು. ಆರ್ ಟಿ ನಗರ್ ಪೋಸ್ಟ್ ಆಫೀಸ್ ಹತ್ರ ಎಷ್ಟು ಏನೋ ಏನೋ ಸ್ಕೂಲ್ಗೆ ಹೋಗ್ತಾ ಬುಕ್ಕಲ್ಲಿ ಹಾಕೊಂಡಿದ್ಯಾ? ಅರೆ ನೀ ಹಬ್ಬ ಟ್ಯಾಗ್ ತೋರಿಸು. ಆ ಟ್ಯಾಗ್ ನೋಡಿ ಎಷ್ಟು ದಿವಸ ಆಗೋಯ್ತು. ಅವ ಡ್ಯೂರಸಲ್ಲಿ ಕೆಲಸ ಮಾಡ್ಬೇಕಾರೆ ನೋಡಿ.
ಬ್ಯಾಗೆಲ್ಲ ಟ್ಯಾಗೇ ಇರೋದು ಹೋಗವ. ಐಸ್ ಬಿಸಿ ಬಿಸಿ ತಿಂಡಿಯಲ್ಲಿ ನಾಷ್ಟ ಮಾಡಿದ್ದಾಯ್ತು ಇವಾಗ. ಯಾಕೋ ಸೊ ಏನೆಲ್ಲ ಬೀಳಿಸ್ಕೊಂಡ ನಮ್ಮ ಮಚ್ಚ. ಇವಾಗ ಇಲ್ಲಿಂದ ಹೋಗೋದು ಎಕ್ಸಾಕ್ಟಾಗಿ ಸಿ ಬಿ ಐಯಾ? ಹಾಂ, ಸಿ ಬಿ ಐ ಇಲ್ಲ, ಸಿ ಬಿ ಐನ ಹಿಂದೆ ಒಂದು 200 ಮೀಟರ್ ಹಿಂದೆನೇ ಇದ್ದೀರಿ. ಸೊ ಬನ್ನಿ ಹೋಗೋಣ. ಹೆಲ್ಮೆಟ್ ಹಾಕೋವಪ್ಪ. ಹೆಲ್ಮೆಟ್ ಇಲ್ಲ ಅಂದ್ರೆ 500 ರೂಪಾಯಿ, ಪರವಾಗಿಲ್ಲ. ನಾನು ಮೇನ್ ರೋಡಲ್ಲೆಲ್ಲ ಬಂದರೆ ಹೆಂಗ್ ಅಂದರೆ ನಾವಿಬ್ಬರು ಫೀಲ್ಡ್ ವರ್ಕ್ ಮಾಡ್ಬೇಕಾದ್ರೆ ಓಡಾಡಿರೋ ಅಷ್ಟು ತಲೆನೋವು ಇನ್ನೆಲ್ಲೂ ಇಲ್ಲ ಬಿಡು. ಎಂಡು ಅಯ್ಯೋ ಅಪ್ಪ, ವರ್ತೂರ್ಗೆ ಹೋಗ್ಬಿಟ್ಟಿದ್ರಲ್ಲೋ ಅಲ್ಲಿಂದ ಹಂಗೆ. ಆ ರೋಡು ಹೆಂಗೋ ಫುಟ್ ಮಾಡಲಿಕ್ಕೆ. ಅಯ್ಯೋ ಅಪ್ಪ, ಕುಂದೇನಹಳ್ಳಿ ಗೇಟ್ಗೆ ಹೋಗೋಣ ಅಂದರೆ ಎಲ್ಲೋ ನುಂಗ್ಕೊಂಡು ಯಾವುದೋ ವರ್ತೂರ್ಗೆ ಹೋಗ್ಬಿಟ್ಟಿದ್ದೀರಿ. ಓಡಿಸಿ ಬೆನ್ನೆ ನೋವು ಬಂದ್ಬಿಟ್ಟು ನನಗೆ ಹಿಂದೆ ಕುತ್ಕೊಂಡು ಫುಲ್ಲು ನೋವು. ಯಾವ ರೂಟ್ಗೆ ಹೋಗಿ ಹೆಂಗೆ ಎದ್ದು ಬಂದ್ರೆ ಒಟ್ಟಲ್ಲಿ ಅವತ್ತು ಅದು ಹೆಂಗೋಗಿ ಹೆಂಗೆ ಬಂದ್ರೆ ಅಂತ ಗೊತ್ತಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಹೆವಿ ಕಷ್ಟ ಆಗ್ತಾಯಿದ್ದ ಮಚ್ಚ ನಿಜವಾಗ್ಲು. ಗಾಯ್ಸ್ ಇವಾಗ ಚಿಕ್ಕಪೇಟೆಗೆ ಬಂದ್ರಿ. ಎಲ್ಲ ಎಲೆಕ್ಟ್ರಾನಿಕ್ಸ್ ಇವಾಗ ಗಾಡಿಯಲ್ಲಿ ಹಾಕಿದ್ರಿ ನಮ್ಮ ಫ್ರೆಂಡು. ಸೊ ಇಲ್ಲಿಂದ ಪಾದಯಾತ್ರೆ ಶುರು ಮಾಡ್ಬೇಕು. ನಡ್ಕೊಂಡು ಹೋಗ್ಬೇಕಿಲ್ಲ, ನಮಗೇನು ಮೆಟೀರಿಯಲ್ ಬೇಕು ಅದು ತೊಗೊಳೋರ್ಗು. ಸೊ ಹೋಗೋಣ ನಡ್ಕೊಂಡು. ಬನ್ನಿ ಹೋಗೋಣ ಹಿಂಗೆ ನಡ್ಕೊಂಡು. ಗೈಸ್ ಇಲ್ಲಿ ಹೋದ್ರೆ ನಾವು ನಮಗೆ ಸಿಕ್ಕಿಲ್ಲ ಮೆಟೀರಿಯಲ್ ಸ್ವಲ್ಪ. ಸೊ ಆಲ್ಮೋಸ್ಟ್ ಸಂಡೇ ಅಂತೆಲ್ಲ ಕ್ಲೋಸ್ ಇದೆ. ಅದಕ್ಕೆ ಸಾರಿ, ಇವಾಗ ಇಲ್ಲಿ ಎಸ್ ಪಿ ರೋಡಲ್ಲಿ ಇದ್ದರೆ ನಾವು ಇಷ್ಟೊತ್ತು ಇವಾಗ ಇಲ್ಲಿಂದ ಚಿಕ್ಕಪೇಟೆಗೆ ಹೋಗ್ತಾಯಿದ್ರಿ ನಾನು ನನ್ನ ಫ್ರೆಂಡು. ನೋಡೋಣ ಇವಾಗ ಅಲ್ಲೋಗಿ ಸಿಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕಷ್ಟೇ. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲನೂ ಶಾಪ್ ಕ್ಲೋಸ್ ಅಂತಲೇ ಇದೆ. ಆನ್ಲೈನಲ್ಲಿ ಅವೈಲೇಬಲ್ ಇದೆ, ಬಟ್ ಆನ್ಲೈನ್ ಬಿಲೀವ್ ಮಾಡೋಕ್ಕಾಗಲ್ಲ. ಎದುರುಗಡೆ ತಗೊಂಡ್ರೆ ಮೆಟೀರಿಯಲ್ ಸ್ವಲ್ಪ ಚೆನ್ನಾಗಿರೋದು ಅಂತ ಅನಿಸುತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರ ಭಾನುವಾರನೂ ಜನ ಇಷ್ಟೊಂದು ಇರ್ತಾರೆ ಅಂತ ನೋಡ್ತಾ ಹೋದಪ್ಪ. ಹಾಂ ಮದುವೆ ಸೀಸನಾ ಇದು? ಯಾವುದು ಮದುವೆ ಸೀಸನ್ನು? ಹಾಂ, ಧನುರ್ಮಾಸ. ಏನು ಗುರು ಮದುವೆ ಆಗಿರೋ ನೀನೇ ಗೊತ್ತಿಲ್ಲ ಅಂದರೆ? ನೀನು ಮದುವೆ ಆಗಿ ಎಷ್ಟು ದಿವಸ ಆಯಿತಾ? ಒಂದು 4 ತಿಂಗಳಾಯ್ತಾ? ಏನೇ ಡಿಸೈನ್ ಅಣ್ಣ ಮತ್ತೆ ಹೆಲ್ಮೆಟು ಅದು ಅದು ಬರಲ್ಲ. ಹಾಂ ಓಕೆ, ಫಿಕ್ಸ್ ಅದು. ಹಾಂ ಓಕೆ, ನೀನು ಹಾಕ್ಸ್ಕೊಳ. ಅಯ್ಯೋ ಅಪ್ಪ, ಯಾಕೋ ಮಚ್ಚ ಏನಕ್ಕೆ ಹಂಗೆ ನೋಡ್ತಾ ಇದ್ಯಾ? ನೀನೇನು ಮೈಂಡ್ ವಾಯ್ಸ್ ನೆನ್ಸ್ಕೊಂಡೆ? ಅಯ್ಯೋ ದೇವ್ರೆ, ನಾಯಿಗಳು ಕಲರ್ ಹಾಕೊಂಡಿದ್ದಲ್ಲ ಮಕ್ಕ ಕಾಣಿಸ್ಬಾರ್ದು ಅಂತ. ಕಳ್ಳ ಏನಕ್ಕೆ? ಏನು ಬ್ಲ್ಯಾಕ್ ಕಲರಾ? ನೀನು ಒಬ್ಬನೇ ಮಚ್ಚ ಫಸ್ಟ್ ಟೈಮ್ ಹೇಳಿದ್ದು ಬಿಸಿಲು ಕೂಲ್ ಇರುತ್ತೆ ಬ್ಲ್ಯಾಕ್ ಕಲರ್ ಅಂತ. ಕೂಲಿಂಗ್ ಪೇಪರ್ ಗ್ಲಾಸ್. ಓ ಇದು ಕೂಲಿಂಗ್ ಪೇಪರಾ? ಸನ್ಲೈಟ್ ಕಣ್ಣೊಳಗಡೆ ರಿಫ್ಲೆಕ್ಟ್ ಆಗಲ್ಲ, ವೈಟ್ ಹಾಕಿದ್ರೆ ರಿಫ್ಲೆಕ್ಟ್ ಆಗುತ್ತೆ. ಹಾಂ ಹಂಗೆ. ಸರಿ ಮಚ್ಚ. ಬಾಫ್ ಕಟ್ ಮಾಡ್ಸಕ್ಕೆ ನಿಂಗೆ ಇಲ್ಲಿವರೆಗೂ ಇರಬೇಕು ಹುಡುಗಿ ಥರ ಕೂದಲು. ಬಾಫ್ ಕಟ್ಟಾ ಬಫ್ ಕಟ್ ಹೇಳು? ಬಸ್ ಕಟ್. ಏನಂಗಂದ್ರೆ ಫುಲ್ಲು ಝೀರೋ ಬೋರ್ಡ್ ಹೊಡ್ಸಿದ್ರೆ ಹೆಂಗಿರುತ್ತೆ ಅದು ಮುಲ್ಲೆಟಾ? ಬಸ್ ಕಟ್ ಅದು ಬುಲೆಟ್ ಅಲ್ಲ. ಬುಲೆಟ್ ಅಲ್ಲ ಮಚ್ಚ, ಮುಲ್ಲೆಟ್. ತೋ ಯಾರೋ ಬುಲೆಟ್ ಅಲ್ಲ ಮುಲ್ಲೆಟು. ಆ ಕಟಿಂಗ್ ಹೆಸರು ಮುಲ್ಲೆಟ್ ಏನಾಯ್ತಮ್ಮ? ಏನೋ ಲಾಕ್ ಆಗ್ತಾ ಹೆಲ್ಮೆಟ್ಟು ಗ್ಲಾಸ್ ಏನೋ ಆಯ್ತಾ? ಇವಾಗ ಅಷ್ಟೇ ಮಂತ್ರಿ ಮನೆ ಆಚೆ ಬಂದ್ರಿ. ಅವನೇನೋ ತಗೊಂತೀನಿ ಅಂತ ಕರ್ಕೊಂಡಾಗ ಎಲ್ಲ ಟ್ರಾವೆಲ್ ಮಾಡ್ಬಿಟ್ಟು ವಾಪಸ್ ಹಂಗೆ ಕರ್ಕೊಂಬಂದ ನನ್ನ. ಸರಿ ಇನ್ನೇನು ನೋಡಲ್ಲ ನಿಧಾನಕ್ಕೆ ಹೋಗೋ.
ಬಾರ ಓಡಿಸ್ಲಿ. ನೀನೇನಪ್ಪ ಹೇಳ್ತ್ಯಾ? ವಾಪಸ್ಸು ಹೋಗ್ತಾ ಇದ್ದೀನಿ ಮನೆಗೆ. ನನ್ನ ಗಾಡಿ ಬರೋದ್ಕೊಬೇಕು. ಬನ್ನಿ ನೋಡು, ನಾನು ಆರ ನೋಡಿದಂಗೆ ನೀನು ಕಾಲು ಒಳಗಡೆ ಐತೆ ಮಚ್ಚ, ಮುಂದೆಗಡೆ ನಿನ್ನ ಕಾಲ್ಗೆ ಏನಾಗಲ್ಲ. ಅವಾಗ ಯಾವಾಗ ಒಂದ್ಸತಿ ಒರೆಸಿದಲ್ಲಪ್ಪ. ಗಾಯ್ಸ್, ಗಾಡಿ ಇವಾಗ ಸರ್ವಿಸಿನ ತೊಗೊಂಡು ಹೋಗ್ತಾ ಇದ್ದೀನಿ. ಬಟ್ ವಾಟ್ರ್ ವಾಶ್ ಅವ್ನು ಮಾಡಿಸಿಲ್ಲ. ಏನಕ್ಕಂದ್ರೆ ಬೆಳಗ್ಗೆ ಅನ್ನೋ ಟೈಮ್ ಇಲ್ಲ. ಅವ್ನು ಗ್ಯಾರೇಜ್ ಹುಡುಗನೂ ಮಾಡಿಸಿಲ್ಲ, ಜನ ಜಾಸ್ತಿ ಇದ್ರು ಅಂದ್ಬಿಟ್ಟು. ಇನ್ನು ಲೇಟ್ ಆಗುತ್ತೆ, ಮಳೆ ಬರೋಂಗೈತೆ ಅಂದ್ಬಿಟ್ಟು ಬೇಡ ಬಿಡು ಅಂದ್ಬಿಟ್ಟು ಬೇರೆ ಸರ್ವಿಸ್ ಏನಿದೆ ನಾರ್ಮಲ್ ಆಯಿಲ್ ಅದೆಲ್ಲ ಚೇಂಜ್ ಮಾಡಿಸ್ಕೊಂಡು ಸೊ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ. ಇವತ್ತು ಅದೇ ಹೇಳಿದ್ನಲ್ಲ ನಿಮ್ಗೆ ಸ್ಮಾಲ್ ಅಪ್ಡೇಟ್ ಇದೆ ಅಂತ. ಸೊ ಹೋಗಿದೆ ಚಿಕ್ಕಪೇಟೆಗೆ ನಾನು ನನ್ನ ಫ್ರೆಂಡು. ಏನು ಬಟ್ ಇವತ್ತು ಆಲ್ಮೋಸ್ಟ್ ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗೇ ಇತ್ತು. ಬಟ್ ಹೋಗಿದ್ದು ಪ್ಲ್ಯಾನ್ ಏನಿದೆ ಅದು ಅಷ್ಟೊಂದು ಸಕ್ಸಸ್ಫುಲ್ಲಾಗಿ ಆಗಿಲ್ಲ. ಸೊ ಅದಕ್ಕೆ ಈ ವೀಕಲ್ಲಿ ಮತ್ತೆ ಇನ್ನೊಂದು ಸರ್ತಿ ವೀಕ್ ಡೇಸಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈ ವೀಕ್ ಡೇಸಲ್ಲಿ ಹೋಗಿ ಏನಿದೆ ಅಂತ ಬಿಫೋರ್ ಸಂಕ್ರಾಂತಿ ಇಲ್ಲ ಆಫ್ಟರ್ ಸಂಕ್ರಾಂತಿ ಹೋಗೋಣ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಬೇಕು ಸೊ ಅಂತ ಕೇಳ್ಕೊತೀನಿ ನಾನು. ಈಗ ಐಸ್ ಅಲ್ಲ, ಈಗ ಜಸ್ಟ್ ಮನೆಗೆ ಬಂದೆ. ಸೊ ನೋಡೋಣ, ನಾನು ಆಲ್ರೆಡಿ ಹೇಳ್ದಂಗೆ ನಾನು ನಮ್ಮ ಫ್ರೆಂಡ್ ಹೋಗಿದ್ರಿ. ಸೊ ಇವಾಗ ಮನೆಗೆ ಬಂದಿರೋ ಅವನು ಹಂಗೆ ಡ್ರಾಪ್ ಮಾಡಿಬಿಟ್ಟು ಗಾಡಿ ಸರ್ವಿಸ್ ಕೂಡ ಆಯ್ತು ಇವತ್ತು. ಸೊ ಇವತ್ತೇನಿಲ್ಲ, ಎಷ್ಟು ಓಡಾಡ್ಕೊಂಡು ಬಂದಿದ್ದು ಅಷ್ಟೇ. ಇವತ್ತು ತುಂಬ ಏನು ಅಂತ ಹೋಗಿದ್ದ ಕೆಲಸ ಏನು ಸ್ಯಾಟಿಸ್ಫೈಡ್ ಅಂತ ಏನಿಲ್ಲ. ಸೊ ಮತ್ತೆ ಇನ್ನೊಂದು ಹೋಗ್ಬೇಕಂತ ನಾನು ನನ್ನ ಫ್ರೆಂಡ್ ಮಾತಾಡ್ಕೊಂಡಿದ್ದೀನಿ. ಸೊ ಹೋಗಿ ಏನಿದೆ ನಿಮ್ಗೆ ಅಪ್ಡೇಟ್ಸ್ ಬಗ್ಗೆ ಏನೇನಿದೆ ಅದನ್ನೆಲ್ಲ ಫುಲ್ ಪರ್ಚೇಸ್ ಮಾಡಿಕೊಂಡು ಫುಲ್ ಎಲ್ಲ ಕ್ಲಿಯರ್ ಮಾಡಿ ಸೊ ಮತ್ತೆ ನಾನು ನೆಕ್ಸ್ಟ್ ವೀಕ್ ಮತ್ತೆ ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ. ಸೊ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆಗಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ವೀಡಿಯೋ ಬರೋದು ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಆಗುತ್ತೆ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ ಗೈಸ್. ಅಷ್ಟೇ.